ಒಂದು ಮೀಸಲಾತಿ ಸಿಕ್ತಂದ್ರೆ 1000 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕು 1000 ಮಕ್ಕಳಿಗೆ ನೌಕರಿ ಹತ್ತಂದ್ರೆ ಅಷ್ಟು ಕುಟುಂಬ ಉದ್ಧಾರ ಆಗ್ತಲ್ಲ. ಒಂದು PSI ಎಷ್ಟು ತೊಗೊಂಡ್ರೆ ಗೊತ್ತಿರ್ತ ನಮ್ಮ ಮನೆ ಇದ್ರಾಗ ಎಲ್ಲ ಪಾರ್ಟಿ ಅದಾರ, ನಮಗೂ ನೋಟಿಸ್ ಕೊಟ್ಟಾರ, ನೀವು ಬಂದು ಸಾಕ್ಷಿ ಹೇಳಿರ್ತಿ. 60-70 ಲಕ್ಷ ರೂಪಾಯಿ ತೊಗೊಂಡ ಯಾರು ಎಲ್ಲ ಪಾರ್ಟಿ ಬರ್ತಲ್ಲ. ಯಾರು ಸತ್ಯಹರಿಚಂದ್ರ ನನ್ನ ಮಕ್ಕಳಿಲ್ಲ ಎಲ್ಲ ತೊಗೊಂಡು ಈಗ ಸುಮ್ಮನೆ ಎನ್ಕ್ವೈರಿ ಮಾಡಿ ಅದೇನು ಪಾಪ ಯಾವನೋ ಒಬ್ಬ ADGP ಅವನ ಒಳಗೆ ಹಾಕಿದ್ರು, ಒಂದು 6 ತಿಂಗಳು ಇಟ್ಕೊಂಡ್ರು, ಜಾಮೀನು ಕೊಟ್ಟರು, ಹೊರಗೆ ಬಂದರು, ಮುಗಿದೋಯ್ತು. ಈ ಮತ್ತೊಂದು ಎನ್ಕ್ವೈರಿ ಕಮಿಟಿ ಮಾಡ್ಯಾರ, ಅದನ್ನು ಏನೂ ಇಲ್ಲ. ಒಂದು ಕುಟುಂಬ 70-80 ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ನುಗ್ಗಿಸಿ ಒಬ್ಬ PSI ಆದಂತೂ ಕೊಡಿ. ಭ್ರಷ್ಟಾಚಾರ ಮಾಡಲಾರ್ದೆ ಏನು ಸಾಚಾರ ಇರ್ಬೇಕನ್ನು? ನೀವು ಊರಾಗ ನೀವು ಜಗಳ ಹೇಳ್ಕೊಂಡು ಜಗಳ ಹಚ್ತಾರ, ಕಡೆಗೆ ಅವ್ನು ಹೊಡೆದು ಬರಲ್ಲ, ನಾನು ನೋಡ್ತೀನಿ ಅಂತಾನೆ. ಅವ್ನು ಹೊಡೆದು ಬರ್ತಾನೆ, ಹೊಡೆದು ಬಂದಿಲ್ಲತ್ತಾರ. ನೀ ಅಲ್ಲಿರು ಅವ್ನು ಕರೆಸ್ತಾರೆ, ಮಗನೇ ನೀ ಇಟ್ಕೊಡು. ಅವು ಏಜೆಂಟ್ರು ಇರ್ತಾರಲ್ಲ, ನಮ್ಮ ಪಾರ್ಟಿ ಕೆಲವೊಂದು ಏಜೆಂಟ್ರು ಇರ್ತಾರ. ಈ ಕಡೆ 50 ತೊಗೋತಾರೆ, ಆ ಕಡೆ 50 ತೊಗೋತಾರೆ. PSI 30 ಕೊಡ್ತಾರೆ, ಅವ್ರು 20 ತೊಗೋತಾರೆ. ಎಲ್ಲ ನಡ್ತಿರ್ತಾವೆ. ಅವ್ರು ನಾವೇನು 30 ವರ್ಷ ನಾನು ರಾಜಕಾರಣಿ, MLA, MP, MS ಎಲ್ಲ ನೋಡಿನಿ. ಅದೇ ಪ್ರಾಮಾಣಿಕವಾಗಿ ಒಂದು ಮೀಸಲಾತಿ ಒಳಗೆ ಸಿಕ್ತಂದ್ರೆ ಆ ಕುಟುಂಬ ಉದ್ಧಾರ ಆಗ್ತದೆ. ಒಳ್ಳೆ ಶಿಕ್ಷಣ MBBS ಎಷ್ಟು ನಮ್ಮ ಮೇಡಮ್ ಇಲ್ಲಿ ಯಾರದಲ್ಲ ತಹಸೀಲ್ದಾರ ಇರು ನೋಡ್ರಿ, 8 ಪಾಯಿಂಟ್ನಾಗ ಹೋಯ್ತು ನಿಮ್ಮದು ನೋಡ್ರಿ, 2 ಪಾಯಿಂಟ್ನಾಗ ಎಷ್ಟೋ ಬಡವರು. ಒಂದು ಮೀಸಲಾತಿ ಸಿಕ್ತಂದ್ರೆ 1000 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕು 1000 ಮಕ್ಕಳಿಗೆ ನೌಕರಿ ಹತ್ತಂದ್ರೆ ಅಷ್ಟು ಕುಟುಂಬ ಉದ್ಧಾರ ಆಗ್ತಲ್ಲ. ಒಂದು PSI ಎಷ್ಟು ತೊಗೊಂಡ್ರೆ ಗೊತ್ತಿರ್ತ ನಮ್ಮ ಮನೆ ಇದ್ರಾಗ ಎಲ್ಲ ಪಾರ್ಟಿ ಅದಾರ, ನಮಗೂ ನೋಟಿಸ್ ಕೊಟ್ಟಾರ, ನೀವು ಬಂದು ಸಾಕ್ಷಿ ಹೇಳಿರ್ತಿ. 60-70 ಲಕ್ಷ ರೂಪಾಯಿ ತೊಗೊಂಡ ಯಾರು ಎಲ್ಲ ಪಾರ್ಟಿ ಬರ್ತಲ್ಲ. ಯಾರು ಸತ್ಯಹರಿಚಂದ್ರ ನನ್ನ ಮಕ್ಕಳಿಲ್ಲ ಎಲ್ಲ ತೊಗೊಂಡು ಈಗ ಸುಮ್ಮನೆ ಎನ್ಕ್ವೈರಿ ಮಾಡಿ ಅದೇನು ಪಾಪ ಯಾವನೋ ಒಬ್ಬ ADGP ಅವನ ಒಳಗೆ ಹಾಕಿದ್ರು, ಒಂದು 6 ತಿಂಗಳು ಇಟ್ಕೊಂಡ್ರು, ಜಾಮೀನು ಕೊಟ್ಟರು, ಹೊರಗೆ ಬಂದರು, ಮುಗಿದೋಯ್ತು. ಈ ಮತ್ತೊಂದು ಎನ್ಕ್ವೈರಿ ಕಮಿಟಿ ಮಾಡ್ಯಾರ, ಅದನ್ನು ಏನೂ ಇಲ್ಲ. ಒಂದು ಕುಟುಂಬ 70-80 ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ನುಗ್ಗಿಸಿ ಒಬ್ಬ PSI ಆದಂತೂ ಕೊಡಿ. ಭ್ರಷ್ಟಾಚಾರ ಮಾಡಲಾರ್ದೆ ಏನು ಸಾಚಾರ ಇರ್ಬೇಕನ್ನು? ನೀವು ಊರಾಗ ನೀವು ಜಗಳ ಹೇಳ್ಕೊಂಡು ಜಗಳ ಹಚ್ತಾರ, ಕಡೆಗೆ ಅವ್ನು ಹೊಡೆದು ಬರಲ್ಲ, ನಾನು ನೋಡ್ತೀನಿ ಅಂತಾನೆ. ಅವ್ನು ಹೊಡೆದು ಬರ್ತಾನೆ, ಹೊಡೆದು ಬಂದಿಲ್ಲತ್ತಾರ. ನೀ ಅಲ್ಲಿರು ಅವ್ನು ಕರೆಸ್ತಾರೆ, ಮಗನೇ ನೀ ಇಟ್ಕೊಡು. ಅವು ಏಜೆಂಟ್ರು ಇರ್ತಾರಲ್ಲ, ನಮ್ಮ ಪಾರ್ಟಿ ಕೆಲವೊಂದು ಏಜೆಂಟ್ರು ಇರ್ತಾರ. ಈ ಕಡೆ 50 ತೊಗೋತಾರೆ, ಆ ಕಡೆ 50 ತೊಗೋತಾರೆ. PSI 30 ಕೊಡ್ತಾರೆ, ಅವ್ರು 20 ತೊಗೋತಾರೆ. ಎಲ್ಲ ನಡ್ತಿರ್ತಾವೆ. ಅವ್ರು ನಾವೇನು 30 ವರ್ಷ ನಾನು ರಾಜಕಾರಣಿ, MLA, MP, MS ಎಲ್ಲ ನೋಡಿನಿ. ಅದೇ ಪ್ರಾಮಾಣಿಕವಾಗಿ ಒಂದು ಮೀಸಲಾತಿ ಒಳಗೆ ಸಿಕ್ತಂದ್ರೆ ಆ ಕುಟುಂಬ ಉದ್ಧಾರ ಆಗ್ತದೆ. ಒಳ್ಳೆ ಶಿಕ್ಷಣ MBBS ಎಷ್ಟು ನಮ್ಮ ಮೇಡಮ್ ಇಲ್ಲಿ ಯಾರದಲ್ಲ ತಹಸೀಲ್ದಾರ ಇರು ನೋಡ್ರಿ, 8 ಪಾಯಿಂಟ್ನಾಗ ಹೋಯ್ತು ನಿಮ್ಮದು ನೋಡ್ರಿ, 2 ಪಾಯಿಂಟ್ನಾಗ ಎಷ್ಟೋ ಬಡವರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.